ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನ ಮುಂದುವರೆದಿದೆ. ಹೊಳೆನರಸೀಪುರವನ್ನು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಮಧ್ಯರಾತ್ರಿ ತಲುಪಿತ್ತು. ಎಚ್.ಡಿ. ರೇವಣ್ಣ ಅವರ ನಿವಾಸದ ಅಂಗಳದಲ್ಲಿ ಈಗ ಅಂತಿಮ ಪೂಜೆಯನ್ನು ನೆರವೇರಿಸಲಾಗಿದೆ. ಮನೆಯ ಆವರಣದಲ್ಲಿಯೇ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಅಂತಿಮ ನಮನವನ್ನು ಹೊಳೆನರಸೀಪುರ ಸೇರಿದಂತೆ ಹಾಸನದ ಹಲವು ಕಡೆಗಳಿಂದ ಬಂದಂತಹ ಜನ ಪಡೆದುಕೊಳ್ತಿದ್ದಾರೆ. ಬೆಳಗ್ಗೆ 10:30ರವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇದೆ ಅಂತೇಳಿ ಎಚ್.ಡಿ. ರೇವಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ಅದಾದ ಮೇಲೆ ಇಲ್ಲಿಂದ ಮತ್ತೆ ಅಂತಿಮ ಯಾತ್ರೆ ಸಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಗಂಟೆಗಳ ಕಾಲ ಈ ಅಂತಿಮ ಯಾತ್ರೆ ಸಾಗುತ್ತೆ. ಎಲ್ಲೆಲ್ಲಿ ಚೆನ್ನಮ್ಮ ಅವರ ನೆನಪಿದೆ, ಅವರ ಬಾಲ್ಯ ಜೊತೆಗೆ ದೇವೇಗೌಡರ ಜೊತೆಗೆ ಕಳೆದಂತಹ ಸಮಯ, ಜಾಗ, ಎಲ್ಲ ಕಡೆಗಳಲ್ಲೂ ಕೂಡ ಹೋದಂತಹ ದೇವಸ್ಥಾನ ಎಲ್ಲ ಕಡೆಗಳಲ್ಲೂ ಕೂಡ ಈ ಅಂತಿಮ ಯಾತ್ರೆ ಸಾಗುತ್ತೆ. ತದನಂತರ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲನ್ನು 2 ಗಂಟೆಯಷ್ಟೊತ್ತಿಗೆ ತಲುಪುವಂಥದ್ದು. ಅದಾದ ಮೇಲೆ 2 ಗಂಟೆಯಿಂದ 4 ಗಂಟೆಯ ಒಳಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. ಅಂತ್ಯಕ್ರಿಯೆ ನೆರವೇರುತ್ತೆ. ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ಪೊಲೀಸರ ಸರ್ಪಗಾವಲನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅಂತ್ಯಕ್ರಿಯೆಯಲ್ಲಿ ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ, ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲಾಗಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಹೊಳೆನರಸೀಪುರದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ತಾಲೂಕು ಆಡಳಿತ ಘೋಷಣೆಯನ್ನು ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಕೂಡ ಆರಂಭ ಆಗುತ್ತೆ. ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸದಿಂದ ಮತ್ತೆ ಅಂತಿಮ ಯಾತ್ರೆ ಸಾಗಿದಂತಹ ಸಂದರ್ಭದಲ್ಲಿ 100 ಜನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೂ ಕೂಡ ಅವಕಾಶವಿದೆ.